ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಳೆದ ಒಂದು ತರಗತಿಯಲ್ಲಿ ಅಂದರೆ ಕಳೆದ ಒಂದು ವಿಡಿಯೋದಲ್ಲಿ ನಾನು 9ನೇ ತರಗತಿಯ ಪಾಠ ಆಗಿರುವಂತಹ ಬೆಡಗಿನ ತಾಣ ಜಯಪುರ ಈ ಒಂದು ಪಾಠದ ಕೃತಿಕಾರರ ಪರಿಚಯ ಮತ್ತು ಆ ಒಂದು ಪಾಠದ ಆಶಯ ಭಾವ ಮತ್ತು ಪದಗಳ ಅರ್ಥ ಬಗ್ಗೆ ತಿಳ್ಕೊಂಡ್ರಿ. ಈಗ ಈ ಒಂದು ಪಾಠದ ಒಂದು ಪ್ರವೇಶ ಮತ್ತು ಜೊತೆಗೆ ಪಾಠದ ವಿವರಣೆಯನ್ನು ನೋಡ್ತಾ ಹೋಗೋಣ. ದಯವಿಟ್ಟು ಎಲ್ಲರೂ ಪಾಠದ ಒಂದು ಪ್ರವೇಶವನ್ನು ನೋಡ್ತಾ ಹೋಗೋಣ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ 2 ಮಾರ್ಗಗಳು. ಅಂದರೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದರೆ 2 ರೀತಿಯಾದಂಥ ಮಾರ್ಗಗಳನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ದೇಶವನ್ನು ಸುತ್ತೋದ್ರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ, ಜೊತೆಗೆ ಕೋಶ ಅಂದರೆ ಪುಸ್ತಕಗಳನ್ನು ಓದೋದ್ರಿಂದ ಕೂಡ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದು. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ನೋಡಿ, ದೇಶ ಸುತ್ತೋದ್ರಿಂದ ಪ್ರಾಯೋಗಿಕವಾಗಿ ಸ್ವ ಅನುಭವ ಬಂದ್ಬಿಡುತ್ತೆ. ಎಲ್ಲೆಲ್ಲಿ ಏನೇನಿತ್ತು ಹೇಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಕಣ್ಣಿನಲ್ಲೇ ನಾವು ಸೆರೆಯನ್ನು ಹಾಕ್ಕೊಳ್ತಾ ಹೋಗ್ತೀವಿ, ಅಂದರೆ ಇಟ್ಕೊಳ್ತಾ ಹೋಗ್ತೀವಿ ಸಂದರ್ಭಗಳನ್ನು, ಆ ಒಂದು ವಾತಾವರಣಗಳನ್ನು, ಆ ಒಂದು ಸ್ಥಳಗಳನ್ನು ನಾವು ಕಣ್ಣಲ್ಲೇ ನಾವು ಏನು ಮಾಡ್ತೀವಿ, ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಪ್ರಾಯೋಗಿಕವಾದಂತಹ ಅನುಭವ ನಮಗೆ ಸಿಗುತ್ತೆ. ಇನ್ನು ಆ ಅನುಭವದ ಬರಹ ರೂಪದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ನೋಡಿ, ನಿಮಗೆ ಕೇಳ್ಬೋದು ಪ್ರವಾಸ ಕಥನ ಅಂದ್ರೇನು. ಯಾರು ಅನೇಕ ರೀತಿಯಾದಂಥ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಒಂದು ಸ್ವ ಅನುಭವವನ್ನು ವ್ಯಕ್ತಪಡಿಸೋದು, ಅಂದರೆ ಬರಹ ರೂಪದಲ್ಲಿ ವ್ಯಕ್ತಪಡಿಸೋದನ್ನು ನಾವು ಪ್ರವಾಸ ಕಥನ ಅಂತ ಹೇಳ್ಬಿಟ್ಟು ಕರಿತೇವೆ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಅಂದರೆ ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನ ಸಾಹಿತ್ಯ ಕೂಡ ಒಂದಾಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಕೃತಿಯೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ. ನೋಡಿ, ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಪ್ರಥಮ ಬಾರಿಗೆ ಪ್ರವಾಸ ಕಥನವನ್ನು ಬರೆದಿರುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿಯವರಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಅವರು ಪ್ರಪ್ರಥಮ ಬಾರಿಗೆ ಅಂದರೆ ಮೊದಲ ಬಾರಿಗೆ ಪ್ರವಾಸ ಕಥನವನ್ನು ಬರೀತಾರೆ. ದಕ್ಷಿಣ ಯಾತ್ರಾ ಚರಿತ್ರೆ ಎನ್ನುವಂಥ ಒಂದು ಕೃತಿಯನ್ನು ಕೊಡ್ತಾರೆ. ಇದು ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವವನ್ನು ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯುಂಟು. ಪ್ರವಾಸ ಕಥನಗಳನ್ನು ನಾಡಿನ ಪ್ರವಾಸ ಕಥನಗಳು, ದೇಶಿ ಪ್ರವಾಸ ಕಥನಗಳು, ಅಂತಾರಾಷ್ಟ್ರೀಯ ಪ್ರವಾಸ ಕಥನಗಳೆಂದು ಸ್ಥೂಲವಾಗಿ ವಿಂಗಡಿಸಿದೆ. ಪ್ರಕೃತ ಪ್ರವಾಸ ಕಥನ ದೇಶಿ ನೆಲೆಯದ್ದು. ಅಂದರೆ ಪ್ರವಾಸ ಕಥನಗಳನ್ನು ನಾವು 3 ರೀತಿಯಾಗಿ ತಿಳ್ಕೊಳ್ಬೋದು. ಒಂದು ನಾಡಿನ ಪ್ರವಾಸ ಕಥನಗಳು, ಇನ್ನೊಂದು ದೇಶಿ ಪ್ರವಾಸ, ಇನ್ನೊಂದು ಅಂತಾರಾಷ್ಟ್ರೀಯ ಅಥವಾ ವಿದೇಶಿ ಪ್ರವಾಸ ಅಂತ ಹೇಳ್ತಾರೆ. ಅಂದರೆ ನಾಡಿನ ಪ್ರವಾಸಗಳು ಅಂದರೆ ನಾವು ಇರುವಂತಹ ನಾಡಿನಲ್ಲಿ, ಅಂದರೆ ನಮ್ಮೊಂದು ಕನ್ನಡ ನಾಡಿನಲ್ಲಿದ್ದಂತಹ ಕೆಲವೊಂದು ಜಿಲ್ಲೆಯಲ್ಲಿದ್ದಂತಹ ಸ್ಥಳಗಳನ್ನು ಭೇಟಿ ನೀಡಲಿಕ್ಕೆ ಇಲ್ಲಿ ನಾಡಿನ ಪ್ರವಾಸ ಕಥನಗಳು ಅಂತ ಹೇಳ್ತಾರೆ. ಇನ್ನು ದೇಶಿ ಪ್ರವಾಸ ಅಂದರೆ ನಮ್ಮ ದೇಶದಲ್ಲಿ ಇದ್ದಂತಹ ಬೇರೆ ಬೇರೆ ರೀತಿಯ ರಾಜ್ಯಗಳಿಗೆ ಭೇಟಿ ನೀಡಿಬಿಟ್ಟು ತಿಳ್ಕೊಳ್ಳುವಂಥದ್ದಕ್ಕೆ ನಾವು ದೇಶಿ ಪ್ರವಾಸ ಅಂತ ಹೇಳ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಅಂದರೆ ನಮ್ಮ ದೇಶದಿಂದ ಹೊರಗಿರುವಂತಹ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿನ ಅನುಭವವನ್ನು ಹಂಚ್ಕೊಂಡಿರುವಂಥದ್ದು. ನೀವು ಕಳೆದ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ. ಯಾವುದು? ನೀರು ಕೊಡದ ನಾಡಿನಲ್ಲಿ ಅನ್ನುವಂಥ ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಯಾರಂತ ಮರ್ತೋಯ್ತಾ? ನೇಮಿಚಂದ್ರ ಅವರು, ಶ್ರೀಮತಿ ನೇಮಿಚಂದ್ರ ಅವರು ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ 8ನೇ ತರಗತಿಯಲ್ಲಿ. ಯಾವುದಂದರೆ ನೀರು ಕೊಡದ ನಾಡಿನಲ್ಲಿ, ಅಂದರೆ ವಿದೇಶಗಳಲ್ಲಿ ಯಾವ ರೀತಿಯಾದಂತಹ ಅನುಭವವನ್ನು ಅವರಿಗೆ ಆಯಿತು ಅನ್ನುವಂಥದ್ದನ್ನು ಅವರು 8ನೇ ತರಗತಿಯಲ್ಲಿ ಪ್ರವಾಸದ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ನಾಡಿನಲ್ಲಿ ಅಂದರೆ ನಮ್ಮ ಒಂದು ದೇಶದಲ್ಲಿ ಇದ್ದಂತಹ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಪ್ರವಾಸದ ಅನುಭವವನ್ನು ಶಿವರಾಮ್ ಕಾರಂತರವರು ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಈ ಒಂದು ಪಾಠದ ವಿವರಣೆಗೆ ಹೋಗೋಣ. ಪಾಠದ ವಿವರಣೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರಶ್ನೆಗಳಿರ್ತವೆ ಅಲ್ವಾ, ಈ ಒಂದು ಪಾಠದ ಹಿಂದ್ಗಡೆ ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ಮೊದಲು ಓದ್ಕೊಂಡಿರಬೇಕು. ಅದಾದ ನಂತರ ಅಂದರೆ ಪಾಠ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು, ಈ ಪ್ರಶ್ನೆಗಳನ್ನು ಓದುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅದಾದ ನಂತರ ಏನು ಮಾಡಿ, ಪಾಠದ ವಿವರಣೆಯನ್ನು ಕೇಳಿಸ್ಕೊಳ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, ಈ ಪಾಠದಲ್ಲಿರುವ ಹಿಂದೆ ಬರುವಂತಹ ಪ್ರಶ್ನೆಗಳನ್ನು ಓದ್ಕೊಂಡ ನಂತರ ಪಾಠದ ವಿವರಣೆಯನ್ನು ಕೇಳ್ತಾ ಹೋದಾಗ ಏನಾಗುತ್ತೆ, ಆ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಗುನುಗುಡುತ್ತಾ ಇರ್ತವೆ.
ಅದಾದ ನಂತರ ಇಲ್ಲಿ ಪಾಠದ ವಿವರಣೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಇದು ಉತ್ತರ ಅಂತ ಹೇಳ್ಬಿಟ್ಟು ನೀವು ಕಂಡುಕೊಳ್ತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಹೆಚ್ಚು ದಿನ ಕಾಲ ಉಳಿಯುತ್ತೆ, ಶಾಶ್ವತವಾಗಿ ಉಳಿಯುವಂತಹ ಪ್ರಯತ್ನವಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ಚಿಕ್ಕ ಒಂದು ಅನುಭವವನ್ನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ರೀತಿಯಾದಂಥ ಒಂದು ಅಭ್ಯಾಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಓದಿನ ಒಂದು ಅಂದರೆ ವಿವರಣೆಯನ್ನು ಕೇಳಿದ ನಂತರ ಏನಾಗುತ್ತೆ ಅದು ನಿಮಗೆ ಉಳ್ಕೊಳ್ಳುತ್ತೆ. ಅಂದರೆ ಪರೀಕ್ಷೆನಲ್ಲಿ ಬರೆದ್ವಿ, ಎಕ್ಸಾಮ್ ಬರೆದ್ವಿ, ಮಾರ್ಕ್ಸ್ ತೊಗೊಂಡ್ವಿ, ಮುಗಿದೋಯ್ತು ಮರ್ತೋಯ್ತು ಅನ್ನೋ ಹಾಗಿರಬಾರ್ದು. ಯಾಕಂದರೆ ಪ್ರವಾಸ ಪ್ರತಿಯೊಂದು ಸಂದರ್ಭ ಇರ್ಬೋದು, ಪ್ರತಿಯೊಂದು ಪದಗಳಿರ್ಬೋದು, ಅಕ್ಷರಗಳಿರ್ಬೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪದಗಳು, ಯಾವ್ಯಾವ ವಾಕ್ಯಗಳು, ಯಾವ್ಯಾವ ಒಂದು ಸಂದರ್ಭಗಳು ನಮಗೆ ಬಳಕೆಗೆ ಆಗ್ತವೆ ಅನ್ನುವಂಥದ್ದನ್ನು ನಮಗೆ ಗೊತ್ತಾಗೋದಿಲ್ಲ. ಆ ಸಂದರ್ಭ ಬಂದಾಗ ಗೊತ್ತಾಗುತ್ತೆ, ಹೌದಲ್ವಾ ಇದೆಲ್ಲ ಓದಿದ್ದು ನಾವು ಅಂತೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ಓದಿದಂತಹ ಪ್ರತಿಯೊಂದು ವಿವರಣೆ ಕೇಳಿದಂಥ ಪ್ರತಿಯೊಂದು ವಿವರಣೆ ಇರ್ಬೋದು, ಅಥವಾ ನೀವಾಗೆ ಸ್ವತಃ ಓದ್ಕೊಂಡಿರುವಂತಹ ಒಂದು ವಿಷಯಗಳಿರ್ಬೋದು, ಅವನ್ನ ನೀವು ಮನನ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಯಾವುದನ್ನು ಕೂಡ ಮರಿಬಾರ್ದು, ಮರೆಯೋದಕ್ಕೋಸ್ಕರ ಓದಬಾರ್ದು. ಅಂದರೆ ನೆನ್ಪಿಟ್ಕೊಳ್ಬೇಕು ಅಂತಲೇ ಓದ್ತಾ ಹೋಗ್ಬಾರ್ದು. ಅದನ್ನು ನೀವು ಸರಾಗವಾಗಿ ಓದ್ತಾ ಹೋದಾಗ ಏನಾಗುತ್ತೆ, ನಿಮಗೆ ಸ್ಮೃತಿ ಪಟಲದಲ್ಲಿ ಹಾಗೆ ಉಳ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಬನ್ನಿ ಈಗ ಪಾಠದ ಒಂದು ವಿವರಣೆಗೆ ಹೋಗೋಣ. ಇಲ್ಲಿ ನೇರವಾಗಿ ಹೇಳ್ತಾ ಹೋಗ್ತಾರೆ ಯಾರು, ಶಿವರಾಮ್ ಕಾರಂತರವರು. ಏನಂದರೆ ಇಲ್ಲಿ ಲೇಖಕರು ಜಯಪುರಕ್ಕೆ ಭೇಟಿ ನೀಡಿದಂಥ ಸಂದರ್ಭ, ಒಂದು ಘಟನೆಗಳನ್ನ ಹೇಳ್ತೀನಿ ನಾನು. ಅಂದರೆ ಈ ಒಂದು ಕಲಿಕಾಂಶಗಳು ಅಂತ ಹೇಳ್ತೀವಿ. ಅಂದರೆ ಲೇಖಕರು ಜಯಪುರಕ್ಕೆ ಭೇಟಿ ನೀಡಿದಂಥ ಸಂದರ್ಭ ಹೇಗಿತ್ತು ಅನ್ನುವಂಥದ್ದನ್ನು. ಇನ್ನೊಂದು ಹೇಳ್ತಾರೆ ಇಲ್ಲಿ, ಜಯಪುರದಲ್ಲಿದ್ದಂತಹ ಬೀದಿಗಳು, ಅಲ್ಲಿದ್ದಂಥ ರಸ್ತೆಗಳು ಯಾವ ರೀತಿಯಾಗಿದ್ವು ಅನ್ನುವಂಥದ್ದು. ಇನ್ನು ಅಲ್ಲಿದ್ದಂತಹ ಜನರ ಉಡುಗೆ ತೊಡುಗೆಗಳು ಯಾವ ರೀತಿಯಾಗಿತ್ತು ಅನ್ನುವಂಥದ್ದು. ಇನ್ನೊಂದು ಅಲ್ಲಿದ್ದಂತಹ ಒಂದು ಖಗೋಳ ವಿಜ್ಞಾನ ಪ್ರಯೋಗಾಲಯ ಆಗಿರುವಂತಹ ಜಂತ್ರ ಮಂತ್ರದ ವಿಶೇಷತೆ ಏನು ಅನ್ನುವಂಥದ್ದನ್ನು ಈ ಪಾಠದಲ್ಲಿ ತಿಳ್ಕೊಳ್ತೀರಿ. ಅಷ್ಟಲ್ಲದೆ ಅಲ್ಲಿದ್ದಂತಹ ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ತಾ ಇರುತ್ತೆ ಜಯಪುರ ಅನ್ನುವಂಥದ್ದು. ಹಾಗಾಗಿ ಅಲ್ಲಿದ್ದಂತಹ ಜಾನಪದ ನೃತ್ಯಗಳ ಬಗ್ಗೆ ಕೂಡ ನೀವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅಲ್ಲಿ ಈ ಒಂದು ಕಲಿಕಾಂಶಗಳೆನ್ನುವಂಥದ್ದನ್ನು ಗಮನಿಸಬೇಕು. ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನೂ ಶ್ರೀಪತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಬಡಿಯುತ್ತಿತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ದರು. ನಮ್ಮನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ 4 ಸುತ್ತಲೂ ಹುಸುಪು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ನೋಡಿ, ಇಲ್ಲಿ ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿವರಾಮ ಕಾರಂತರು ಜಯಪುರ ನನ್ನ ಪಾಲಿಗೆ ಹೊಸತಾಗಿರಲಿಲ್ಲ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಜಯಪುರಕ್ಕೆ ಅವರು ಮೊದಲ ಬಾರಿಗೆ ಹೋಗ್ತಾ ಇಲ್ಲ, 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ ಅಂತ ಹೇಳ್ತಾರೆ. ಅಂದರೆ ಇದಕ್ಕಿಂತ ಮುಂಚಿತವಾಗಿ, ಅಂದರೆ ಇದು 2ನೇ ಬಾರಿ ಹೋಗ್ತಾ ಇದ್ದಾರೆ ಪ್ರವಾಸ ಕಥನವನ್ನು ಬರೆಯುವಂಥ ಸಂದರ್ಭದಲ್ಲಿ. ಇದಕ್ಕಿಂತ 15 ವರ್ಷಗಳ ಹಿಂದೊಮ್ಮೆ ಯಾರು ಜಯಪುರಕ್ಕೆ ಹೋಗಿದ್ರು? ಯಾರು? ಕೋಟಾ ಶಿವರಾಮ್ ಕಾರಂತರು ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಮತ್ತು ಶ್ರೀಪತಿ, ಇಲ್ಲಿ ನಾನು ಮತ್ತು ಶ್ರೀಪತಿ ಅಂದ್ರೇನು, ಶಿವರಾಮ್ ಕಾರಂತರು ಮತ್ತು ಶ್ರೀಪತಿ ಅಂದರೆ ಅವರ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ರೈಲಿನಿಂದ ಕೆಳಗೆ ಇಳಿದಂಥ ಸಂದರ್ಭದಲ್ಲಿ ಬೆಳಗಿನ 11 ಗಂಟೆಯ ಸಮಯ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಬೆಳಗಿನ ಒಂದು ಸಮಯ ಎಷ್ಟಾಗಿತ್ತು? 11 ಗಂಟೆ ಆಗಿತ್ತು. ಬಿಸಿಲು ಬಡಿತಾ ಇತ್ತಂತೆ. ಅಂದರೆ ಜಯಪುರದಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ, ಅಂದರೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಿಸಿಲು ಬಡಿತಾ ಇತ್ತು ಅಂತ ಹೇಳ್ತಾರೆ. ಅಷ್ಟಲ್ಲದೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಿತ್ರರಾದ ರೈಗಳು, ಅಂದರೆ ತಮ್ಮ ಇನ್ನೊಬ್ಬ ಸ್ನೇಹಿತರಾಗಿರುವಂತಹ ರೈ ಎನ್ನುವಂಥ ಒಬ್ಬ ಮಿತ್ರರು ಸಿಗ್ತಾರೆ. ಅವರು ನಿಲ್ದಾಣಕ್ಕೆ ಬಂದುಬಿಟ್ಟು ನಮಗಾಗೆ ಮುಂಚಿತವಾಗಿ ಕಾಯ್ತಾ ಇದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಆ ಒಂದು ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅಂದರೆ ಇಲ್ಲಿ ಗಮನಿಸಬೇಕು, ಅವರು ಶ್ರೀಪತಿ ಮತ್ತು ಶಿವರಾಮ್ ಕಾರಂತರವರು ಹೋಗುವಂಥ ಸಂದರ್ಭದಲ್ಲಿ 11 ಗಂಟೆ ಆಗಿತ್ತು, ಬಿಸಿಲು ತುಂಬ ಬಡಿತಾ ಇತ್ತು. ಈಗೆಲ್ಲ ತುಂಬ ಬಿಸಿಲುಗಾಲ ಅಲ್ವಾ, ಆ ರೀತಿಯಾಗಿ ಅಲ್ಲಿ ಕೂಡ ಬಿಸಿಲು ಬಡಿತಾ ಇತ್ತು, ತುಂಬ ಸುರಿಯುವಂತಹ ಬಿಸಿಲು ಬಡಿತಾ ಇತ್ತು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ರೈ ಎನ್ನುವಂತಹ ಶಿವರಾಮ್ ಕಾರಂತರ ಮಿತ್ರರಾಗಿರುವಂಥವ್ರು ಏನು ಮಾಡ್ತಾರೆ, ಇನ್ನೇನು ಶಿವರಾಮ್ ಕಾರಂತರು ಬರ್ತಾ ಇದ್ದಾರೆ ಜಯಪುರಕ್ಕೆ ಅಂತೇಳ್ಬಿಟ್ಟು ಅವರಿಗೋಸ್ಕರನೇ ಕಾಯ್ಕೊಂಡಿದ್ರು. ನಮಗೂ ಕೂಡ ಯಾರಾದರೂ ಬಂಧುಗಳು ಬರ್ತಾರೆ ಅಂತಂದರೆ ಏನು ಮಾಡ್ತೀವಿ ನಾವು, ಹೋಗಿ ಅಲ್ಲಿ ರೈಲ್ ನಿಲ್ದಾಣದಲ್ಲೇ ಕಾಯಲಿಕ್ಕೆ ಶುರು ಮಾಡ್ತೀವಲ್ವಾ, ಅದೇ ರೀತಿಯಾಗಿ ಇಲ್ಲಿ ಕೂಡ ಕಾಯ್ಕೊಂಡು ನಿಂತಿದ್ರು. ಜೊತೆಗೆ ಅವರನ್ನು ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ
ಅಲ್ಲಿ 4 ಕಡೆ ಕೂಡ ಅಲ್ಲಿ 4 ಸುತ್ತಲೂ ಉಸುಬು, ಅಂದರೆ ಮನೆಯೆಲ್ಲ ಹೊರಗಡೆ ಏನಾಗಿತ್ತಂದರೆ ಮನೆಯ ಸುತ್ತಲೂ ಕೂಡ ಉಸುಬು ಹರಡಿತ್ತು. ಅಂದರೆ ಉಸುಬು ನಾನು ಮೊದಲೇ ತಿಳಿಸ್ಕೊಟ್ಟೆ ಪದಗಳ ಅರ್ಥದಲ್ಲಿ, ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋವನ್ನು ನೋಡಿ ದಯವಿಟ್ಟು. ಉಸುಬು ಅಂದರೆ ಮರಳು ಅಥವಾ ಉಸುಕು ಅಂತ ಹೇಳ್ತೀವಿ. ಅಂದರೆ ಉಸುಗುತ್ತಿರುವಂತಹ ಪ್ರದೇಶ ಆಗಿತ್ತು ಮರುಭೂಮಿಯಲ್ಲಿ, ಅಂದರೆ ಮರುಭೂಮಿಯ ವಾತಾವರಣ ಇತ್ತಲ್ಲಿ. ಅವರ ಮನೆ ಇತ್ತು. ಎಲ್ಲಿತ್ತು? 4 ಸುತ್ತಲೂ ಉಸುಬು ಹರಡಿದ್ದಂತಹ, ಉಸುಕು ಹರಡಿದಂತಹ ಆ ಒಂದು ಮಧ್ಯದಲ್ಲಿ ಮರುಭೂಮಿಯಲ್ಲಿ ಯಾರ ಮನೆ ಇತ್ತು? ರೈಗಳ ಮನೆ ಇತ್ತು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ನಾನೇನೋ ಬಿಸಿ ನೀರು ಸ್ನಾನ ಮಾಡುವವ, ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿ ತಣ್ಣೀರು ಮೀಯುತ್ತಿದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಆ ನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದೆವು. ನಮ್ಮ ಮೊದಲ ಕಾರ್ಯಕ್ರಮವೆಂದರೆ ಅಂಬೇರಕ್ಕೆ ಹೋಗುವುದು. ಊರ ಹೊರಗಿರುವ ನಮ್ಮ ಮಿತ್ರ ರೈಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡುವೆ ಸಿಟಿ ಬಸ್ ನಡೆಯುತ್ತಿತ್ತೆಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗವನ್ನು ಗೊತ್ತು ಮಾಡಿಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ನೋಡಿ, ಇಲ್ಲಿ ಜಯಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಯಾರು ರೈಗಳ ಮನೆಗೆ ಹೋಗಿರ್ತಾರಲ್ವ, ಅಲ್ಲಿ ಏನಾಗಿತ್ತು? ಮರುಭೂಮಿ ಪ್ರದೇಶ ಆಗಿತ್ತು. ಜೊತೆಗೆ ಅಲ್ಲಿ 4 ಸುತ್ತಲೂ ಹುಸುಬು ಹರಡಿದಂತಹ ಮನೆಯ ಪ್ರದೇಶದಲ್ಲಿ ಅವ್ರ ಮನೆ ಇದ್ದಿದ್ದರಿಂದ ಏನಾಗ್ತಿತ್ತು? ಅಲ್ಲಿ ಬರುವಂತಹ, ಅಂದರೆ ನಲ್ಲಿಯಲ್ಲಿ ಬರುವಂತಹ ನೀರು ಏನಾಗ್ತಾ ಇತ್ತು? ಕಾದು ಬರ್ತಾ ಇತ್ತು, ಅಂದರೆ ಬಿಸಿಯಾಗಿ ಬರ್ತಾ ಇತ್ತು. ಇಲ್ಲಿ ಶಿವರಾಮ್ ಕಾರಂತರಿಗೆ ಬಿಸಿ ನೀರು ಸ್ನಾನವನ್ನು ಮಾಡಿ ಅಭ್ಯಾಸ ಇದೆ. ಆದರೆ ಶ್ರೀಪತಿ, ಅವರ ಸ್ನೇಹಿತ ಆಗಿರುವಂಥ ಶ್ರೀಪತಿಯವರಿಗೆ ಬಿಸಿ ನೀರು ಸ್ನಾನ ಮಾಡಿ ಅಭ್ಯಾಸ ಇದ್ದಿಲ್ಲ. ತಣ್ಣೀರನ್ನು ಮೀಯ್ತಾ ಇದ್ದ, ಅಂದರೆ ತಣ್ಣೀರು ಸ್ನಾನ ಮಾಡ್ತಾ ಇದ್ರು ಅವರು ಅಂತ. ಅದಕ್ಕೋಸ್ಕರ ಕಾದಿರುವಂತಹ ಬಿಸಿ ನೀರನ್ನು ತಣ್ಣಗೆ ಮಾಡಿದ ಮೇಲೆ ಅವರು ಸ್ನಾನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಇಲ್ಲೆಲ್ಲ ನಾವೇನು ಮಾಡ್ತೀವಿ? ಬಿಸಿ ಬೇಕು ಅನ್ನುವಂಥ ಒಂದು ಕಾಯಿಸುವಂತಹ ಪ್ರಯತ್ನ ಮಾಡಿದರೆ ಅವ್ರೇನು ಮಾಡ್ತಾಯಿದ್ರು? ಬಿಸಿ ನೀರನ್ನು ಆರಿಸಿಬಿಟ್ಟು ಸ್ನಾನ ಮಾಡಿದರು ಅಂತ ಹೇಳ್ತಾರೆ. ಹೀಗಾಗಿ ಕಾದಿದ್ದಂಥ ನೀರನ್ನು, ತಣ್ಣೀರನ್ನು ಸ್ನಾನವನ್ನು ಮಾಡಿದರು. ಅದಾದ ನಂತರ ಏನು ಮಾಡ್ತಾರೆ? ಊಟವನ್ನು ಮಾಡ್ತಾರೆ. ಊಟವನ್ನು ಮಾಡಿದ ನಂತರ 1-2 ತಾಸು ವಿಶ್ರಾಂತಿನ ಪಡ್ಕೊಂಡ್ಬಿಟ್ಟು ಅಲ್ಲಿ ಅಂಬೇರಕ್ಕೆ ಹೋಗಬೇಕು. ಅಂದರೆ ಅಂಬೇರ ಕೋಟೆ ತುಂಬ ಪ್ರಸಿದ್ಧವಾಗಿರುವಂಥದ್ದು ಜಯಪುರದಲ್ಲಿ. ಆ ಒಂದು ಅಂಬೇರ ಕೋಟೆಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂಬೇರ ಕೋಟೆಯನ್ನು ಹೋಗಬೇಕು ಅಂತ ಅಂದಾಗೆ ಅಂಬೇರಕ್ಕೂ ಮತ್ತು ಜಯಪುರದಲ್ಲಿ ರೈಗಳ ಮನೆ ಇತ್ತಲ್ವ, ಆ ಮನೆಗೂ ಸಿಟಿ ಬಸ್ಸು, ಅಂದರೆ ಸಿಟಿ ಬಸ್ ಹೋಗುವಂತಹ ವ್ಯವಸ್ಥೆ ಇದೆ ಅಂತೇಳ್ಬಿಟ್ಟು ಕೂಡ ರೈಗಳಿಗೆ ಗೊತ್ತಿರಲಿಲ್ಲ. ಯಾಕಂದರೆ ಇವರು ಇತ್ತೀಚಿನ ದಿನಗಳಲ್ಲಿ ಹೋಗಿ ಅಲ್ಲಿ ನೆಲೆಸಿದ್ದಂಥ ಸಂದರ್ಭ, ಅಂದರೆ ತುಂಬ ವರ್ಷಗಳಾಗಿರಲಿಲ್ಲ ಅವರು ರೈಲುಗಳು ಆ ಒಂದು ಜಯಪುರದಲ್ಲಿ ವಾಸ ಮಾಡಲಿಕ್ಕೆ ತುಂಬ ವರ್ಷಗಳಾಗಿರಲಿಲ್ಲ. ಸ್ವಲ್ಪ ಒಂದು ಕಡಿಮೆ ವರ್ಷಗಳಾಗಿತ್ತು ಅಷ್ಟೆಲ್ಲ ವಾಸ ಮಾಡೋದು. ಹಾಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಸಿಟಿ ಬಸ್ ಇದೆ ಅಂತೇಳಿ. ಅಲ್ಲೇ ಇದ್ದಂತಹ ಸ್ಥಳ ಆದರೆ ನಮಗೆ ಗೊತ್ತಿರುತ್ತಲ್ವ, ಯಾವ ಒಂದು ಸ್ಥಳದಲ್ಲಿ ಸಿಟಿ ಬಸ್ ಹೋಗುತ್ತೆ, ಯಾವ ಸ್ಥಳದಲ್ಲಿ ಏನೇನು ಸಿಗುತ್ತೆ, ಏನೇನು ವಸ್ತುಗಳು ಸಿಗುತ್ತವೆ ಅಂತ ಗೊತ್ತಿರುತ್ತೆ. ಹಾಗಾಗಿಬಿಟ್ಟು ಏನು ಮಾಡ್ತಾರೆ ಇಲ್ಲಿ ಇವರು? ಟಾಂಗವನ್ನು ಗೊತ್ತು ಮಾಡಿಕೊಂಡು, ಟಾಂಗ ಅಂದರೆ ಅಲ್ಲಿ ಒಂಟೆಯ ಒಂದು ಇದು ಕುದುರೆ ಮತ್ತು ಆಮೇಲೆ ಆನೆಯ ಒಂದು ಸವಾರಿ, ಒಂಟೆಯ ಮೇಲೆ ಹೋಗುವಂಥ ಸವಾರಿ ಮತ್ತು ಆನೆಯ ಸವಾರಿಯನ್ನು ಹೋಗ್ತಾರೆ. ಅಂದರೆ ಜಟ್ಕಾ ಬಂಡೆ ಅಂತಾರಲ್ಲ ಆ ಥರದಲ್ಲಿ ಏನು ಮಾಡ್ತಾರೆ? ಟಾಂಗವನ್ನು ಗೊತ್ತು ಮಾಡ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ? ಮೊದಲ ತಮ್ಮ ಒಂದು ಪ್ರವಾಸವನ್ನು ಎಲ್ಲಿ ಶುರು ಮಾಡ್ತಾರೆ ಗೊತ್ತು ಮಾಡಿಕೊಂಡು ನಗರದ, ಅಂದರೆ ಜಯಪುರದ ನಗರದ ಮಧ್ಯಭಾಗದಿಂದ ಅವರು ಪ್ರಾರಂಭವನ್ನು ಮಾಡ್ತಾರೆ. ಕೇಳಿದ್ರಲ್ವಾ ಪಾಠದ ವಿವರಣೆನ? ಈ ಮುಂದಿನ ವಿವರಣೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಜಯಪುರದ ಬೀದಿಗಳು ಯಾವ ರೀತಿಯಾಗಿದ್ವು, ಅಲ್ಲಿನ ಸೌಂದರ್ಯ ಹೇಗಿತ್ತು, ಅಲ್ಲಿನ ವಾಸ್ತುಶಿಲ್ಪ ಹೇಗಿತ್ತು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ವೋ, ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿ ವಿಡಿಯೋಗದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಈ ಒಂದು ಉಳಿದಂತಹ ವಿವರಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.